ಹಿರಿಯೂರು ಉಪಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಚುನಾವಣೆ ಘೋಷಣೆಗೂ ಮೊದಲೇ ಬಿಜೆಪಿ ಆಪರೇಷನ್ ಶುರುವಾಗಿರುವಂಥದ್ದು. ಕಾಡುಗೊಲ್ಲ ಸಮಾಜದ ರಾಜ್ಯಾಧ್ಯಕ್ಷ ರಾಜಣ್ಣ ಬಿಜೆಪಿಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆ ಹಿರಿಯೂರಿನಲ್ಲಿ ಆಗಲಿದೆ. ನಿರ್ಣಾಯಕವಾಗಿರುವಂತಹ ಕಾಡುಗೊಲ್ಲ ಸಮಾಜದ ರಾಜ್ಯಾಧ್ಯಕ್ಷ ರಾಜಣ್ಣ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿಯನ್ನ ಸೇರ್ಪಡೆ ಮಾಡಲಿದ್ದಾರೆ. ಹಿರಿಯೂರಿನಲ್ಲಿ ನಿರ್ಣಾಯಕವಾಗಿರುವಂತಹ ಕಾಡುಗೊಲ್ಲ ಮತಗಳು. ಕಾಡುಗೊಲ್ಲ ಸಮುದಾಯದ ಪ್ರಬಲ ನಾಯಕನಿಗೆ ಗಾಳವನ್ನ ಹಾಕಲಾಗ್ತಾ ಇದೆ. 2023ರಲ್ಲಿ ಕಾಂಗ್ರೆಸ್ ಸೇರಿರ್ತಾರೆ ಪೂರ್ಣಿಮಾ ಶ್ರೀನಿವಾಸ್. ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದಂತಹ ಪೂರ್ಣಿಮಾ ಶ್ರೀನಿವಾಸ್ ಪೂರ್ಣಿಮಾಗೆ ಟಕ್ಕರನ್ನ ಕೊಡೋದಕ್ಕೆ ರಾಜಣ್ಣಗೆ ಬಿಜೆಪಿ ಮಣೆ ಹಾಕ್ತಾ ಇರುವಂತದ್ದು. ಹಿರಿಯೂರು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ರಾಜಣ್ಣ ಕೆಲ ದಿನಗಳಿಂದ ಹಿರಿಯೂರಿನಲ್ಲಿ ಸಕ್ರಿಯವಾಗಿರ್ತಾರೆ ರಾಜಣ್ಣ. ಇದೀಗ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಹಿರಿಯೂರಿನಲ್ಲಿ ಉಪಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನು ಮಾಡ್ತಾ ಇರುವಂತದ್ದು. ಚುನಾವಣೆ ಘೋಷಣೆಗೂ ಮುನ್ನವೇ ಬಿಜೆಪಿ ಆಪರೇಷನ್ ಅನ್ನು ಆಲ್ರೆಡಿ ಆರಂಭ ಮಾಡಿದೆ. ಕಾಡುಗೊಲ್ಲ ಸಮಾಜದ ರಾಜ್ಯಾಧ್ಯಕ್ಷ ರಾಜಣ್ಣ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾಗುವಂಥದ್ದು. ಕಾಡುಗೊಲ್ಲ ಸಮುದಾಯದ ಪ್ರಬಲ ನಾಯಕನಿಗೆ ಗಾಳವನ್ನ ಹಾಕಲಾಗ್ತಾ ಇದೆ. ಬಿಫೋರ್ ದಟ್ 2023ರಲ್ಲಿ ಕಾಂಗ್ರೆಸ್ ಅನ್ನ ಸೇರಿರ್ತಾರೆ ಪೂರ್ಣಿಮಾ ಶ್ರೀನಿವಾಸ್. ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದಂತಹ ಪೂರ್ಣಿಮಾ ಶ್ರೀನಿವಾಸ್ ಇದೀಗ ಟಕ್ಕರ್ ಕೊಡೋದಕ್ಕೆ ಈ ರೀತಿಯಾಗಿ ಪ್ಲಾನಿಂಗ್ ಅನ್ನ ಮಾಡಿರುವಂಥದ್ದು. ಪೂರ್ಣಿಮಾಗೆ ಟಕ್ಕರ್ ಕೊಡೋದಕ್ಕೆ ರಾಜಣ್ಣಗೆ ಬಿಜೆಪಿಗೆ ಮಣೆ ಹಾಕ್ತಾ ಇರುವಂಥದ್ದು. ಕೆಲ ದಿನಗಳಿಂದ ಹಿರಿಯೂರಿನಲ್ಲಿ ಸಕ್ರಿಯವಾಗಿದ್ದಾರೆ ರಾಜಣ್ಣ. ಕೆಲವೊಂದು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಕೆಲಸ ಕಾರ್ಯಗಳು, ಸಮಾಜಮುಖಿ ಕೆಲಸಗಳು, ಹೀಗೆ ಪ್ರತಿಯೊಂದರಲ್ಲೂ ಕೂಡ ಸಕ್ರಿಯರಾಗಿರ್ತಾರೆ. ಹಿರಿಯೂರು ಉಪಚುನಾವಣೆಗೆ ಇದೀಗ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ, ಪ್ಲಾನಿಂಗ್ಗಳನ್ನ, ಸ್ಟ್ರಾಟಜಿಗಳನ್ನ ಏನೆಲ್ಲ ಪ್ಲೇ ಮಾಡಬಹುದು ಬಿಜೆಪಿ ನಡೆಸ್ತಾ ಇದೆ. ಕಾಡುಗೊಲ್ಲ ಸಮುದಾಯದ ಮತಗಳನ್ನ ಸೆಳೆಯುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಲಾಗ್ತಾ ಇರುವಂಥದ್ದು. ಪೂರ್ಣಿಮಾ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇದೀಗ ರಾಜಣ್ಣ ಬಿಜೆಪಿಗೆ ಸೇರ್ಪಡೆಯಾಗೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾಡುಗೊಲ್ಲ ಸಮುದಾಯದ ಪ್ರಬಲ ನಾಯಕನಿಗೆ ಗಾಳವನ್ನು ಹಾಕಿದೆ ಬಿಜೆಪಿ. 2023ರಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಕಾಂಗ್ರೆಸ್ಗೆ ಸೇರಿರ್ತಾರೆ. ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದಂತಹ ಪೂರ್ಣಿಮಾ ಶ್ರೀನಿವಾಸ್ ಇದೀಗ ಅವರಿಗೆ ಟಕ್ಕರ್ ಕೊಡೋದಕ್ಕೆ ರಾಜಣ್ಣ ಬಿಜೆಪಿಗೆ ಮಣೆ ಹಾಕಿರುವಂಥದ್ದು. ಹಿರಿಯೂರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ರಾಜಣ್ಣ ಇದೀಗ ಸೇರ್ಪಡೆಯಾಗ್ತಾ ಇದ್ದಾರೆ ಬಿಜೆಪಿಗೆ. ಕೆಲ ದಿನಗಳಿಂದ ಹಿರಿಯೂರಿನಲ್ಲಿ ಸಕ್ರಿಯವಾಗಿರ್ತಾರೆ. ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲೂ ಕೂಡ ಸಮಾಜಮುಖಿ ಕೆಲಸಗಳಾಗಿರ್ಬೋದು, ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಸಕ್ರಿಯರಾಗಿರ್ತಾರೆ ರಾಜಕೀಯ ವಲಯದಲ್ಲಿ. ಇದೀಗ ಟಿಕೆಟ್ ಆಕಾಂಕ್ಷಿ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ. ಚುನಾವಣೆ ಘೋಷಣೆಗೂ ಮುನ್ನವೇ ಬಿಜೆಪಿ ಇದೀಗ ಆಪರೇಷನ್ ಶುರು ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಕಡೆ ಕಾಡುಗೊಲ್ಲ ಸಮುದಾಯಕ್ಕೆ ಪೂರ್ಣಿಮಾ ಅವರು ಯಾವಾಗ ಕಾಂಗ್ರೆಸ್ಗೆ ಸೇರ್ಪಡೆಯಾದರೂ ಟಕ್ಕರ್ ಕೊಡೋದಕ್ಕೆ ಈ ಕಡೆ ರಾಜಣ್ಣರನ್ನ ಸೇರ್ಪಡೆ ಮಾಡ್ಕೊಳ್ತಾ ಇರುವಂಥದ್ದು. ವಿಜೇಂದ್ರ ನೇತೃತ್ವದಲ್ಲಿ ಸೇರ್ಪಡೆಯಾಗಲಿದ್ದಾರೆ. ಹಿರಿಯೂರು ಬೈ ಎಲೆಕ್ಷನ್ ಟಿಕೆಟ್ಗೆ ಭರ್ಜರಿ ಲಾಭಿ ಕೂಡ ಶುರುವಾಗಿದೆ. 2018ರಲ್ಲಿ ಹಿರಿಯೂರಿನಲ್ಲಿ ಖಾತೆಯನ್ನು ತೆಗೆದಿರುತ್ತೆ ಬಿಜೆಪಿ. 2026ರಲ್ಲಿ ಮತ್ತೆ ಕ್ಷೇತ್ರ ಕೈವಶಕ್ಕೆ ಕೇಸರಿ ಸೇನೆ ರಣತಂತ್ರವನ್ನ ರೂಪಿಸಿರುತ್ತೆ. ರೇಸ್ನಲ್ಲಿದ್ದಾರೆ ಹಿರಿಯೂರು ನಗರಾಧ್ಯಕ್ಷ ಅಭಿಷೇಕ್. ಟಿಡಿ ಶ್ರೀನಿವಾಸ್, ಮುರಳಿ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿರ್ತಾರೆ. ಹಿಂದೆ ಸ್ಪರ್ಧಿಸಿ ಸೋತಿರ್ತಾರೆ. ರವೀಂದ್ರಪ್ಪ ಕೂಡ, ಅವರು ಕೂಡ ಆಕಾಂಕ್ಷಿ. ನೋಡಬೇಕು ಯಾರಿಗೆ ಒಲ್ದು ಬರುತ್ತೆ ಅಂತ ಹೇಳ್ಬಿಟ್ಟು. ಹಿರಿಯೂರು ಬೈ ಎಲೆಕ್ಷನ್ ಟಿಕೆಟ್ಗೆ ಭರ್ಜರಿ ಲಾಭಿ ಈಗ ಆಲ್ರೆಡಿ ಶುರುವಾಗಿರುವಂಥದ್ದು. 2018ರಲ್ಲಿ ಹಿರಿಯೂರಿನಲ್ಲಿ ಖಾತೆಯನ್ನು ಬಿಜೆಪಿ ತೆರೆದಿರುತ್ತೆ. ಇದೀಗ 2026ರಲ್ಲಿ ಮತ್ತೆ ಕ್ಷೇತ್ರ ಕೈವಶಕ್ಕೆ ಕೇಸರಿ ಸೇನೆ ರೂಪಿಸ್ತಾ ಇರುವಂತಹ ರಣತಂತ್ರ. ರೇಸ್ನಲ್ಲಿರುವಂಥವರು ನಗರಾಧ್ಯಕ್ಷ ಅಭಿಷೇಕ್, ಜೊತೆಗೆ ಟಿಡಿ ಶ್ರೀನಿವಾಸ್, ಮುರಳಿ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಈ ಹಿಂದೆ ಸ್ಪರ್ಧೆಯನ್ನು ಮಾಡಿಬಿಟ್ಟು ಸೋತಿರ್ತಾರೆ ರವೀಂದ್ರಪ್ಪ ಕೂಡ. ಇವರು ಕೂಡ ಟಿಕೆಟ್ ಆಕಾಂಕ್ಷಿ. ಬೈ ಎಲೆಕ್ಷನ್ಗೆ ಈಗ ಆಲ್ರೆಡಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಎರಡ್ 2018ರಲ್ಲಿ ಹಿರಿಯೂರಿನಲ್ಲಿ ಬಿಜೆಪಿ ಖಾತೆಯನ್ನು ತೆರೆದಿರುತ್ತೆ.
ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಒಂದು ರೀತಿಯಾಗಿ ಸಿಕ್ಕಾಪಟ್ಟೆ ಪೈಪೋಟಿ ಇರುವಂತಹ ಕ್ಷೇತ್ರ, ಜೊತೆಗೆ ಟಕ್ಕರನ್ನ ಕೊಡೋದಕ್ಕೆ ಬಿಜೆಪಿ ಆಲ್ರೆಡಿ ಸಿದ್ಧತೆಯನ್ನ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳಲಾಗಿದೆ. ಈ ಕಡೆ ಕಾಂಗ್ರೆಸ್ನಿಂದ ಪೂರ್ಣಿಮಾ ಅವರು ಎಂಟರ್ ಆದ್ರು ಅಂತ ಹೇಳ್ಬಿಟ್ಟು, ಮತ್ತೊಂದು ಕಡೆ ರಾಜಣ್ಣ ಅವರನ್ನ ಅಂದ್ರೆ ಆ ಸಮುದಾಯದ ಮತವನ್ನ ಸೆಳೆಯೋದಕ್ಕೆ ಒಂದು ರೀತಿಯಾಗಿ ಸ್ಟ್ರಾಟಜಿ ಪ್ಲಾನಿಂಗ್ಸ್ ಅನ್ನ ಈಗ ಆಲ್ರೆಡಿ ಮಾಡ್ತಾ ಇರುವಂತದ್ದು. ಸೊ ಯಾವ ರೀತಿಯಾಗಿ ಪ್ಲಾನಿಂಗ್ಸ್ ಆಗಿರ್ಬೋದು, ಸಿದ್ಧತೆಗಳಾಗಿರ್ಬೋದು ನಡೀತಾ ಇದೆ ವಿವೇಕ್, ಅಪ್ಡೇಟ್ಸ್ ಕೊಡೋದಾದ್ರೆ? ಎಸ್ ರೋಜಾ, ಈಗಾಗಲೇ ಏನು ಡಿ ಸುಧಾಕರ್ ಅವರು ಅಲ್ಲಿ ಹಾಲಿ ಶಾಸಕರಾಗಿದ್ರು. ಅವರ ನಿಧನದ ಬಳಿಕ ಈಗ ಉಪಚುನಾವಣೆ ಕೂಡ ನಡೀಬೇಕಿದೆ. ಅದಕ್ಕೆ ಸುಮಾರು 6 ತಿಂಗಳುಗಳು ಕೂಡ ಬಾಕಿ ಇದೆ. ಇನ್ನು ಉಪಚುನಾವಣೆ ಕೂಡ ಘೋಷಣೆ ಆಗಿಲ್ಲ. ಅದರ ಮುಂಚಿತವಾಗಿ ಒಂದಿಷ್ಟು ಎಲ್ಲ ಪಕ್ಷಗಳು ಮಾಡ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ಬಿಜೆಪಿಯವರು ಒಂದು ಹೆಜ್ಜೆ ಮುಂದೆ ಕೂಡ ಇಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಆ ಕ್ಷೇತ್ರದಲ್ಲಿ, ಹಿರಿಯೂರು ಕ್ಷೇತ್ರದಲ್ಲಿ ಕಾಡುಗೊಲ್ಲ ಸಮಾಜದವರೇ ನಿರ್ಣಾಯಕ ಮತಗಳು, ಅತಿ ಹೆಚ್ಚು ಮತಗಳು ಅವ್ರದ್ದಿದೆ. ಆ ನಿಟ್ಟಿನಲ್ಲಿ ರಾಜಣ್ಣ ಅವರು ಕಾಡುಗೊಲ್ಲ ಸಮಾಜದ ರಾಜ್ಯಾಧ್ಯಕ್ಷರಾಗಿರ್ತಾರೆ. ರಾಜಣ್ಣ ಅವರು ದಿಢೀರಂತ ಏಕಾಏಕಿ ಇವತ್ತು ಬಿಜೆಪಿ ಪಕ್ಷಕ್ಕೂ ಕೂಡ ಸೇರ್ಪಡೆ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಟಿಕೆಟ್ ಅಲ್ಲಿ ದೊರಕುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ಈಗಾಗಲೇ ಅಲ್ಲಿ ಒಂದಿಷ್ಟು ಪ್ರಾಬಲ್ಯವನ್ನು ಕೂಡ ಜೆಡಿಎಸ್ ಅವರು ಹೊಂದಿದ್ದಾರೆ. ಈ ಹಿಂದೆ ಕೂಡ 2018 ಚುನಾವಣೆಯಲ್ಲಿ 40,000ಕ್ಕೂ ಹೆಚ್ಚು ಮತಗಳನ್ನ ತೆಗೆದುಕೊಂಡಿದ್ರು. ಅದಾದ ಬಳಿಕ 2023 ರವೀಂದ್ರಪ್ಪನವರು ಅವರು ಕೂಡ ಅಷ್ಟೇ 35,000ಕ್ಕೂ ಹೆಚ್ಚು ಮತಗಳನ್ನ ಪಡೆದುಕೊಂಡಿದ್ರು. ಜೆಡಿಎಸ್ ಒಂದಿಷ್ಟು ಪ್ರಾಬಲ್ಯ ಇದೆ. ಆ ನಿಟ್ಟಿನಲ್ಲಿ ಜೆಡಿಎಸ್ಗೆ ಅಲ್ಲಿ ಟಿಕೆಟ್ ಫೈನಲ್ ಆಗುತ್ತಾ, ಬಿಜೆಪಿಗೆ ಟಿಕೆಟ್ ಫೈನಲ್ ಆಗುತ್ತಾ ಅನ್ನೋದು ಒಂದ್ ಕಡೆ ಕುತೂಹಲ ಮೂಡಿಸ್ತಾ ಇದ್ರೆ. ಜೊತೆಗೆ ಈಗಾಗಲೇ ಏನು ಪೂರ್ಣಿಮಾ ಅವರು ಕೂಡ ಅಷ್ಟೇ ಅಲ್ಲಿ 2018ರಲ್ಲಿ ಬಿಜೆಪಿಯಿಂದ ಶಾಸಕಿ ಆಗಿ ಆಯ್ಕೆ ಆಗಿದ್ರು. ಅದಾದ ಬಳಿಕ 2023ರಲ್ಲಿ ಬಿಜೆಪಿಯಿಂದ ಸೋಲನ್ನ ಅನುಭವಿಸಬೇಕಾಗುತ್ತೆ. ಡಿ ಸುಧಾಕರ್ ಅವರು ಅಲ್ಲಿ ಆಯ್ಕೆ ಆಗ್ತಾರೆ 2023ರಲ್ಲಿ. ಅದಾದ ಬಳಿಕ 2023 ಅಕ್ಟೋಬರ್ ಅಲ್ಲೇ ಪೂರ್ಣಿಮಾ ಅವರು ಹೋಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಆ ನಿಟ್ಟಿನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯಲ್ಲಿ ಯಾವುದೇ ಸೂಕ್ತವಾದಂತ ಅಭ್ಯರ್ಥಿ ಕೂಡ ಇಲ್ಲ. ಹಾಗಾಗಿ ಅಭ್ಯರ್ಥಿಯ ಹುಡುಕಾಟದಲ್ಲಿ ಈಗ ಸದ್ಯದ ಮಟ್ಟಿಗೆ ಬಿಜೆಪಿ ಅವರಿದ್ರೆ, ಮತ್ತೊಂದು ಕಡೆ ಜೆಡಿಎಸ್ನವರು ಕೂಡ ಟಿಕೆಟ್ ಆಕಾಂಕ್ಷಿ ನಾವು ಕೂಡ ಇದ್ದೇವೆ ಕೇಳೋದಕ್ಕೂ ಕೂಡ ಅವರು ಮುಂದಾಗಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆದ್ರೆ ಸದ್ಯದ ಮಟ್ಟಿಗೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ಅಲ್ಲಿ ಹಿರಿಯೂರು ಕ್ಷೇತ್ರದಲ್ಲಿ ನಡೀತಾ ಇದೆ. ಒಂದಿಷ್ಟು ಆಕಾಂಕ್ಷಿಗಳು ಕೂಡ ದಿನೇ ದಿನೇ ಹುಟ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ರವೀಂದ್ರಪ್ಪನವರಾಗಿರ್ಬೋದು, ಹರೀಶ್, ಈ ರೀತಿಯಾಗಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಆದ್ರೆ ಚುನಾವಣೆಯ ಸಂದರ್ಭದಲ್ಲಿ ಯಾರಿಗ್ ಟಿಕೆಟ್ ಫೈನಲ್ ಆಗುತ್ತೆ, ಅಥವಾ ಈಗ ರಾಜಣ್ಣ ಅವರು ಏನ್ ಸೇರ್ಪಡೆ ಆಗಿದ್ದಾರೆ ಇವ್ರಿಗೆ ಟಿಕೆಟ್ ನೀಡುತ್ತಾ ಬಿಜೆಪಿ ಅನ್ನೋದೇ ಒಂದಿಷ್ಟು ಕುತೂಹಲ ಮೂಡಿಸ್ತಾ ಇದೆ ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.